ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಫಾರ್ ದರ್ಶಿನಿ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಹಬ್ಬದ ತಯಾರಿ ಅಂತ ಮಾಡ್ತಿರೋದು. ಸೊ ಒಂದೇ ದಿನ ಕೆಲಸ ಮಾತ್ರ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೇ ಏನಂದರೆ ಇವತ್ತು ಹೋಗಿ ಸೀರೆಗಳು ಹೊಲಿ ಹಾಕೋದಿದೆ. ಸೊ ಸೀರೆ ಹೊಲಿ ಹಾಕೊಂಡು ಬರೋಣ. ಆಮೇಲೆ ಮಕ್ಕಳಿಗೆ ಬಟ್ಟೆ ಶಾಪಿಂಗ್ ಮಾಡಬೇಕು. ತಾರತನಿಗೂ ತಾನುಗೆಲ್ಲ ಬಟ್ಟೆ ಕೊಡಬೇಕು ಅಂತ ಅಂದ್ಬಿಟ್ಟು ಹಬ್ಬಕ್ಕೆ. ಸೊ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಇದ್ದೀವಿ. ಸೊ ನೋಡೋಣ ಹೇಗೋಗುತ್ತೆ ಹಬ್ಬದ್ದು ತಯಾರಿ ಏನು ಅಂತ. ಇದು ಹಬ್ಬದ ತಯಾರಿ ಡೇ 1 ಸದ್ಯಕ್ಕೆ. ನಾಳೆ ಇನ್ನೊಂದಷ್ಟು ಕೆಲಸ ಇದೆ, ನಾಳಿದಿದೆ. ಸೊ ಎಲ್ಲ ತುಂಬಾ ಅಂದರೆ ತುಂಬ ಕೆಲಸ ಇದೆ. ಆ್ಯಂಡ್ ಜಸ್ಟ್ ಈಗ ರೆಡಿ ಆಗಿದ್ದೀನಿ. ಆ್ಯಂಡ್ ಕೂದಲು ತುಂಬ ಒದ್ದೆ ಇರೋದ್ರಿಂದ ಸೊ ಕ್ಲಿಪ್ ಹಾಕ್ಕೊಬಿಡೋಣ. ಡನ್. ಸೊ ಕೂದಲಿಗೆ ವಾಚಿಂಗ್ ಆಗ್ತಿಲ್ಲ, ಈಗ ತಾನೇ ಸ್ನಾನ ಮಾಡಿರೋದ್ರಿಂದ. ಸೊ ಅದಕ್ಕೋಸ್ಕರ ಲಿಪ್ ಬಾಮ್ ಹಾಕ್ಕೊಂಡು ಸನ್ಸ್ಕ್ರೀಮ್, ಇನ್ನೊಂದು ರೌಂಡ್ ಸನ್ಸ್ಕ್ರೀಮ್ ಹಾಕ್ಕೊಂಡು ರೆಡಿ ಆಗೋಣ. ಹಾಂ ಹಾಂ, ಕೆಳಗಡೆ ಇದೆ. ಬೊಟ್ಟು ಇಟ್ಕೊಂಡ್ರಾ? ಇಟ್ಕೊಂಡಲ್ಲ. ನಂದು ಅದು ಬ್ಲೂ ಇದೆ ಕೊಡಿ. ಫ್ರೆಂಡ್ಸಲ್ಲಿ ವೇಲ್ ತೊಗೊಂಡು ಇದು ಹಾಂ ಅದಲ್ಲ, ಇನ್ನು ಲೈಟ್ ಇದಾ? ಸನ್ಸ್ಕ್ರೀನ್ ಹಾಕಿದ್ರು ಮುಖನ ಫುಲ್ಲು ಕವರ್ ಮಾಡೋ ನೆಸೆಸಿಟಿ ಇದೆ. ಈಗ ಹೋಗೋಣ. 600 ಏನೋ ಇಲ್ವಾ? ಪ್ಲೇಟ್ಸಾ? ಎಲ್ಲಿ ತೋರಿಸಿ. ಅದಿದು ಸರ್ವಿಂಗ್ ಪ್ಲೇಟು. ಅದಿದು ಎಲ್ಲ ಹೆಂಗೆ ಮಾಡ್ತೀರಾ? ಬಾ, ಚೆನ್ನಾಗಿದೆ ಅಲ್ಲ ಅದು? ಚೆನ್ನಾಗಿದೆ ಅದು. ನಿಮಗೆ ಓಕೆ? ಸೊ ನೋಡ್ಬೇಡ ಅಂದ್ಬಿಟ್ಟು ನೀನೇ ನೋಡ್ದಲ್ಲ, ಅದು ಲವ್. ನಂಗೆ ನೋಡ್ಬೇಡ ಅಂದೆ, ನೀನೇ ನೋಡಿದೆ. ಹಿಂಗೆ ಹಿಂಗೆ ನಮ್ಮಮ್ಮ ಅವ್ರ ಮೊಮ್ಮಕ್ಳಿಗೆ ಬಟ್ಟೆ ತಗೊಳಕ್ಕೆ ಬಂದಿದ್ದಾರೆ. ಮಗ್ಳಿಗೆ ಬೇಡ ಅಂದ್ಬಿಟ್ಟು ಮೊಮ್ಮಕ್ಳಿಗೆ ಬಟ್ಟೆ ತಗೋತಾರೆ ಅಲ್ವಾ ಗೀತ್?
ಯೂನಿಸೆಕ್ಸ್. ನೋಡಿ ನಿನ್ನ ಮೊಮ್ಮಗನ ಬೀಚಿಗೆ ಕರ್ಕೊಂಡೋಗ್ತೀವಿ ನೆಕ್ಸ್ಟ್ ಮಂತು. ಬೀಚಲ್ಲಿ ಹಾಕಿ ಕೂರಿಸ್ಬಿಡು ಅದನ್ನು, ಅವನಿರೋ ಕಲರ್ಗೂ ಚೆನ್ನಾಗಿದೆ ಅದು. ಯಾವುದು ಚಿಕ್ಕದು ನೋಡಿ ಅದರಲ್ಲಿ. ಬೇರೆ ಯಾವ್ದಾದ್ರು ನೋಡಿ ಇಲ್ಲ. ಬಟ್ ಅವಳು ಚೆನ್ನಾಗಿರೋದು ನೋಡಿ ಬೈತಾಳೆ ಅವಳು. ಫುಲ್ ರೈಡಿಂಗ್ ಹಿಂಗಿರ್ಬೇಕು ಕಾಲ. ಆದರೂ ಏನು ಟೈಮ್ ಆಗಲ್ಲ. ಮೀಸ್ ಶೋ ನಮ್ಮಮ್ಮನ ಒಂದು ಫೇವ್ರೇಟ್ ಡಿಶ್ಶು, ಫೇವ್ರೇಟ್ ಐಟಮ್ ಇದೆ ನಿಪ್ಪಟ್ಟು. ಸೊ ಅದು ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಇವಾಗ ತೊಗೊಳಕ್ಕೆ ಬಂದವ್ರೆ. ಸೊ ಗೈಸ್, ಏನು ಅಂದರೆ ಇವಾಗ ಸದ್ಯಕ್ಕೆ ಆಚೆಯಿಂದ ಬಂದು ಫುಲ್ ಟೈರ್ಡ್ ಆಗಿರೋದ್ರಿಂದ ಓಕೆ ಇವಾಗ ಅಡುಗೆ ಮಾಡಬೇಕು. ಆದರೆ ಏನು ಅಡುಗೆ ಮಾಡೋದು ಇಷ್ಟು ಟೈರ್ಡ್ ಆದಾಗ ಅಂತ ನಮ್ಮಮ್ಮ ನನಗೆ ಹಾಕಿದ್ರು, ವೆರಿ ಬ್ಯಾಡ್ ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಚೆಕ್ ಅಂತ ಒಂದು ಬಾತ್ ಮಾಡೋಣ. ಬಿಕಾಸ್ ಸಾಂಬಾರಾಗಲಿ ಅನ್ನ ಸಾಂಬಾರು ಮುದ್ದೆ ನಮ್ಮಪ್ಪಂಗೆ ಉಪ್ಸಾರು ಪಡೆದ್ರೆ ಮುದ್ದೆ ಮಾಡಲೇಬೇಕು. ನನಗೆ ನಿಜ ಆಗಲ್ಲ ಈಗ ಆಗಲ್ಲ ಸದ್ಯಕ್ಕೆ ಅಂತ ಅಂದ್ಬಿಟ್ಟು ಸೊ ಇವಾಗ ಒಂದು ಬೇಗ ಎಲ್ಲ ಚಾಪ್ ಮಾಡಿ ಇಟ್ಕೊಂಡು ಮಾಡೋಣ ಅಂತ ಇದ್ದೀನಿ. ಸೊ ನಮ್ಮಪ್ಪಂಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಇಷ್ಟ ಆಗಲೇಬೇಕು, ನಾನು ಮಾಡ್ತಿರೋದು ಅದಕ್ಕೆ. ಬಟ್ ಎಸ್, ಏನಾದರೂ ಖುಷಿಯಿಂದ ಪ್ರೀತಿಯಿಂದ ಮಾಡಬೇಕು, ನನಗೆ ಅದೇ ಒಂದು ನೋಡೋಣ. ಒಂದು ಈಗ ಲೈಕ್ ಸಿಂಪಲ್ ಟೊಮೆಟೊ ಬಾತ್ ಥರ ಅಂದ್ರೆ ಸಿಂಪಲ್ ರೆಸಿಪಿ ಮಾಡಿಬಿಡ್ತೀನಿ. ಸೊ ಈಸಿ ಆಗುತ್ತೆ. ನಮ್ಮಪ್ಪ ಇವತ್ತು ನನ್ನ ಫೇವ್ರೆಟ್ ಒಂದು ಚಾಟ್ಸ್ ತರ್ತಾರೆ. ಸೊ ಅಲ್ಲೆಲ್ಲ ಹೋಗಿದ್ವಿ. ನಮ್ಮಮ್ಮನಿಗೆ ನಾನು ಪಾನಿಪುರಿ ತಿನ್ನಬೇಕು, 2 ಮಿನಿಟ್ಸ್ ಕಾಯಿ ಮಮ್ಮಿ ಅಂತ ಅಂದೆ. ನಮ್ಮಮ್ಮ ಇಲ್ಲ ಎದ್ಬಾರಿ ನಿಂಗೆ ಬೇಗ ಲೇಟ್ ಆಯಿತು ಅಂದರೆ, ನಮ್ಮಮ್ಮ ಪ್ಲೀಸ್ 2 ಮಿನಿಟ್ಸ್ ಅಂತಂದು ಕೊಡಿಸ್ಲಿಲ್ಲ. ಅದಕ್ಕೆ ನಮ್ಮಪ್ಪಂಗೆ ನಮ್ಮಪ್ಪ ಮನೆಗೆ ತರ್ತಿದ್ದಾರೆ. ಸೊ ಎಸ್, ಆ ಚಾಟ್ಸ್ ತಿನ್ನೋಣ. ಬಟ್ ಇವಾಗ ಸದ್ಯಕ್ಕೆ ಅಡುಗೆ ಮಾಡೋಣ. ಅಡುಗೆ ಅಂತಲ್ಲ, ಒಂದು ಬಾತ್ ಮಾಡೋಣ. ಓಕೆ, ನನ್ನ ಸೀಕ್ರೆಟ್ ರೆಡಿ ಟು ಗೊತ್ತಾ. ಸ್ವಲ್ಪ ಉಪ್ಪು ಖಾರ ಆಮೇಲೆ ನೀರು ನೋಡ್ಬಿಟ್ಟು ಹಾಕೋದು. ಚೆನ್ನಾಗಿ ಬೇಯಿಸಬೇಕು. ಸೊ ನನಗೆ ಚೆನ್ನಾಗಿ ಎಲ್ಲ ಬೇಯಿಸ್ಬಿಟ್ಟು ಇದಕ್ಕೆ ಮಸಾಲೆ ಹಾಕ್ತೀನಿ. ಸೊ ನಾನು ಇದನ್ನ ಏನು ಕಲಿತಿರೋದು ಏನು ಫುಲ್ಲು ಎಕ್ಸ್ಟ್ರೀಮ್ ಅಲ್ಲ, ಸಿಂಪಲಾಗಿ ಯಾವುದೋ ಒಂದು ಸರಿ ಮೂರು ಕೆಟ್ಟಾಗ ಮಾಡಿದಂಥ
ಇದಕ್ಕೆ ನಾನು ಮಾಡಿದ್ದೀನಿ ಎಲ್ಲ ಥರ ಮಸಾಲ ಐಟಮ್ಸ್ನ ಹಾಕಿ ಸೊ ಮೆಕಾಟ್ ಹೇಳಿದೆ ಮಸಾಲೆ ಇದು ನಮ್ಮ ಆಫೀಸ್ ಪಕ್ಕನೇ ಇರುತ್ತೆ ಬೇರೆ ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ ಚಾಮರಾಜ ಬೆಳೆದಿರೋ ಎಲ್ಲರಿಗೂ ಗೊತ್ತಿರುತ್ತೆ ನಮ್ಮನೆ ತುಂಬ ತಿಳಿಸಿಲ್ಲ ಆಲ್ಮೋಸ್ಟ್ ಚಾಮರಾಜಪೇಟೆಯಲ್ಲಿ ಬೆಳೆದಿರೋರಿಗೆ ಎಲ್ಲರಿಗೂ ಈ ಒಂದು ಟ್ಯಾಕ್ಸ್ ಅಂಗಡಿ ಗೊತ್ತೇ ಇರುತ್ತೆ ಕರ್ನಾಟಕದಲ್ಲಿ. ಏನಿಲ್ಲ ವಿಡಿಯೋ ಮಾಡ್ಕೋತೀನಿ ನನಗೆ ಬೇಡ ಮಸಾಲೆ ಪುಡಿ ಇಬ್ರು ಒಂದು ಪ್ಲೇಟ್ ಇವತ್ತು ಉಪ್ಪಾಗಿದೆ ಉಪ್ಪಾಗೋಗಿದೆ ಇವತ್ತು ಮಮ್ಮ ಜಾಸ್ತಿ ತಿನ್ಬೇಡ ಕಲಿಸ್ಬಾರ್ದು ಜಾಸ್ತಿ ತಿನ್ಬೇಡ ರೆಡಿಯಾಗಿದೆ ಬಟ್ ಎಲ್ಲ ಚೆನ್ನಾಗಿದೆ ಅನಿಸ್ತಲ್ಲ ನಮ್ಮ ಮಕ್ಕಳು ಸ್ವಲ್ಪ ಜಾಸ್ತಿನೇ ಬೇಯಬೇಕು ಸ್ವಲ್ಪ ಸ್ವಲ್ಪ ಕಡಿಮೆ ಸೊ ಇಟ್ಸ್ ಓಕೆ ಹೆಂಗಿದೆ ಈ ಆದೇಶ ವಿಶೇಷವಾಗಿ ನಿಮಗಾಗಿ ನೀಡಲಾಗಿದೆ. ಆದರೆ ಸರಿ ಇಲ್ಲಿಗೆ ಬರುವುದು ಎಂದು ನಾನು ಹೇಳಿದ್ದೇನೆ. ನೀರು ಹಾಕಿಲ್ಲ ಅನ್ನೋದು ಬಿಟ್ಟರೆ ಹೆಂಗದೆ ಟೇಸ್ಟ್ ಹೆಂಗಿದೆ ಟೇಸ್ಟ್ ಬಗ್ಗೆ ಹೇಳಬೇಕು ಪಾಪ ಸೂಪರ್ ಟೇಸ್ಟ್ ಅಕ್ಕಿ ಹಾಕಿಂಗೆ ಅಷ್ಟನ ಹಾಕಿದ್ದೀನಿ ಪಾಪ ಸರಿ ಇವಾಗ ಹೇಳು ಪಾಪ ನೀನು ಹೆಂಡ್ತಿ ಮಾಡೋ ಟೊಮೊಟೊ ಬಾತ್ ಇಷ್ಟನ ನಾನು ಮಾಡೋ ಟೊಮೊಟೊ ನೀನ್ ಮಾಡಿದೆ ಚಂದ ಏ ಎಷ್ಟು ಚೆನ್ನಾಗಿ ಬೇಯಿಸ್ತೀಯಾ ಅಷ್ಟು ಚೆನ್ನಾಗಾಗುತ್ತೆ ಹೆಂಡ್ತಿಯ ಪಕ್ಕದಲ್ಲಿ ಹುಷಾರು ಪಾಪ ಮಮ್ಮ ನಾನೇ ಬೆಸ್ಟ್ ನೆಕ್ಸ್ಟ್ ಟೈಮ್ ಸೊ ಗೈಸ್ ಇವತ್ತಿನ ಈ ವ್ಲಾಗ್ ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಟ್ಸ್ ಆಲ್ಮೋಸ್ಟ್ ಟೈಮಿಂಗ್ 9:30 ಅರೌಂಡ್ ಬೆಳಗ್ಗೆ ಬೇಗ ಎದ್ದೇಳಬೇಕು ನಾಳೆ ಟ್ಯೂಸ್ಡೇ ಆಗಿದ್ದರಿಂದ ನಂದು ಟ್ಯೂಸ್ಡೇ ಪ್ರಾಕ್ಟೀಸಸ್ ಇದೆ ಸೊ ಅದನ್ನು ಇದು ಮಾಡ್ತೀನಿ ಏನು ಅನ್ನೋದನ್ನ ನಾಳೆ ತೋರಿಸ್ತೀನಿ ಸೊ ಅದು ಆ್ಯಂಡ್ ಇವಾಗ ನಾನು ಮ್ಯಾನಿಫೆಸ್ಟಿಂಗ್ ಮಾಡ್ಕೋಬೇಕು ಎವ್ರಿ ಡೇ ಇದು ನಂದು ರೊಟೀನು ಸೊ ಅದಕ್ಕೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ದು ನಾನು ಮುಂದೆ ಯಾವಾಗಾದ್ರೂ ಹೇಳ್ತೀನಿ ಹೇಗೆ ಅದನ್ನು ನಾನು ಮಾಡ್ತಿದ್ದೀನಿ ಅಂತ ನಾನೇನು ತುಂಬ ಪ್ರೋ ಅನ್ನಂತ ಹೇಳಲ್ಲ ಅದರಲ್ಲಿ ನನಗೆ ಗೊತ್ತಿರೋದ್ರಲ್ಲಿ ಆ್ಯಂಡ್ ನನಗೇನು ಮಾಡ್ಕೋಬೋದು ಅನ್ನೋ ಒಂದು ಪವರಲ್ಲಿ ನಾನು ಅದನ್ನು ಮಾಡ್ತೀನಿ ಸೊ ಆ ಒಂದು ಇದರಿಂದ ಸೊ ಯೂನಿವರ್ಸ್ ಅನ್ನೋದು ಕಾನ್ಸೆಪ್ಟು 11 ಅನ್ನೋ ಕಾನ್ಸೆಪ್ಟು ವಾಟರ್ ಮ್ಯಾನಿಫೆಸ್ಟೇಷನ್ ಅನ್ನೋ ಕಾನ್ಸೆಪ್ಟು ಅನ್ನೋ ಥರ ನಾನು ಮಾಡ್ತೀನಿ ಸೊ ಬೇ ಲೀವ್ಸು ಪಲಾವ್ ಎಲೆ ಏನಂತೀರಿ ಸೊ ಅದರಿಂದನೂ ನಾನು ಮ್ಯಾನಿಫೆಸ್ಟೇಷನ್ ಅನ್ನೋದನ್ನ ಮಾಡ್ತೀನಿ ಸೊ ಅಷ್ಟೇ ಅಂತಲ್ಲ ಅಷ್ಟು ಇದೆ ಈಗ ಅದು ತೋರಿಸಲ್ಲ ಬಿಕಾಸ್ ಅದಕ್ಕೆ ನಾನು ರೆಡಿ ಆಗಬೇಕು ಆ್ಯಂಡ್ ನನ್ನ ಡೈಲಿಯಾಗಿ ನಾನು ಏನು ಮಾಡ್ತೀನಿ ಅದನ್ನು ಮಾತ್ರ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ಸೊ ಇನ್ನು ಮುಂದೆ ಯಾವಾಗಾರು ಒಂದು ಸತಿ ನಾನು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ಲೈಕ್ ಯಾವ ರೀತಿ ಮಾಡ್ತೀನಿ ಅಂತ ಎಸ್ ಇದುವರೆಗೂ ಸೊ ಆ ರೀತಿ ಎಲ್ಲ ನನಗೆ
ತುಂಬಾ ಚೆನ್ನಾಗಿ ಆಗಿದೆ. ನಾನು ಕೇಳ್ಕೊತಾ ಇದ್ದೆ ಇಂಥ ಹೆಚ್ಚಾಗಿ ನನಗೆ ಸಿಕ್ಕಿದೆ. ಆ್ಯಂಡ್ ಅದನ್ನು ವಿತ್ ಎಕ್ಸಾಂಪಲ್ ನಾನು ನಿಮಗೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ನಾನು ಅಂದ್ಕೊಂಡಿದ್ದು ಏನು ನಡೀತು ಅನ್ನೋದು. ಆ್ಯಂಡ್ ಆಲ್ಮೋಸ್ಟ್ ಒಂದು 3 to 4 ಇನ್ಸಿಡೆಂಟ್ಸ್ ನನ್ನ ಜೀವನದಲ್ಲಾಗಿದೆ. ಸೊ ಆ ರೀತಿ ಹೇಗೆ ಏನು ಅನ್ನೋದು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾರ ಒಂದು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಓಕೆ, ಸೊ ಇಟ್ಸ್ ರಿಯಲಿ ಆ್ಯಂಡ್ ಓಕೆ. ಸೊ ಇವಾಗ ಲೇಟ್ ಆಯಿತು, ನನ್ನ ಗ್ಲಾಸ್ ಕಾಯ್ತಾ ಇದೆ, ಇದು ಸೊ ಟೈಮ್ ಆಯಿತು. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹೋಪ್ ಯು ಲೈಕ್ ದಿಸ್ ವೀಡಿಯೋ. ಸೊ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಏನಾದರೂ ಚೇಂಜಸ್ ಆಗಬೇಕು ಆ ಥರ ಇತ್ತು ಅಂದರೆ ಪ್ಲೀಸ್ ಹೇಳಿ ನನಗೆ. ಸೊ ನಾನು ಬಿಕಾಸ್ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದೆ, ಆಮೇಲೆ 1 year ಗ್ಯಾಪ್ ಆಯಿತು ರೀಸನ್ನಿಂದ. ಸೊ ಅದರಿಂದ ನಾನು ಇದು ಮಾಡಿದೆ, ಮತ್ತೆ ಕಲಿತಾ ಇದ್ದೀನಿ. ಕಲಿಯೋದು ತುಂಬಾ ಇದೆ, ಪ್ರತಿದಿನ ಕಲಿಯೋದಿರುತ್ತೆ. ಆ್ಯಂಡ್ ಏನಾದ್ರು ತಪ್ಪಾಗಿರೋ ಅದು ನೀವು ಹೇಳ್ತೀರಾ, ಅದನ್ನು ನಾನು ಸರಿ ಮಾಡ್ಕೋತೀನಿ ಅಂತಲೇ ಬಂದೀನಿ. ಲಾಸ್ಟ್ ವೀಡಿಯೋದಲ್ಲೂ ಒಂದು ಏನೋ ನಡೀತು, ಸೊ ಅದನ್ನು ನನಗೆ ಬಂತು, ಸೊ ಹೇಗೆ ಏನು ಅಂತ. ಆ್ಯಂಡ್ ಅದನ್ನು ಸರಿ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ಟೈಮ್ ಆ ಥರ ಎಲ್ಲ ಸಿಕ್ಕಿದಾಗ. ಸೊ ಎಸ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಸಿ ಯು. ನಿಮಗೆಲ್ಲರೂ ಸಪೋರ್ಟ್ ನಂಗೆ ತುಂಬಾ ಖುಷಿ ಪಡ್ತಿದೆ. ಆ್ಯಂಡ್ ಬೇಗ ಬೆಳೆಯೋಣ ನಾವು. ಆ್ಯಂಡ್ ಎಂತಕ್ಕೆ ಅಂತಲೇ ಹೇಳ್ಬಿಡ್ತೀನಿ, ಬೇಗ ಬೆಳೆಯೋದಕ್ಕೆ ಅಂತ ಮುಂದೆ ಒಂದು ವೀಡಿಯೋದಲ್ಲಿ. ಅಂದರೆ ತುಂಬ ಫಾಸ್ಟಾಗಿ ಬೆಳೆಯೋಕ್ಕೂ ಅನ್ನೋದಿಲ್ಲ, ನನ್ನ ಒಂದು ಇದರಲ್ಲಿ ಬೆಳೀತಾ ಹೋಗಬೇಕು ಅನ್ನೋದಿದೆ. ಸೊ ಅದಕ್ಕೆ ಯೂನಿವರ್ಸ್ ನನಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ಆ್ಯಂಡ್ ಅದ್ರ ಜೊತೆ ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟ್. ಸೊ ಬಿಗಿನರ್ಸ್ ಅಂತ ಅಂದ್ಬಿಟ್ಟು ನೋಡ್ದಿರ ಇರೋರು ಇರ್ತಾರೆ. ಸೊ ತುಂಬ ಎಲ್ಲ ಹೆಸರು ಮಾಡಿರೋರು ಅವ್ರದ್ದೇನೆ ಅಂತ. ಬಟ್ ಎವ್ರಿ ಒನ್ ಎಲ್ರಿಗೂ ತುಂಬ ಇರುತ್ತೆ, ಏನೋ ಮಾಡಬೇಕಲ್ಲ, ಈ ಥರದ್ದು ನಾವು ಮಾಡಬೇಕು. ಸೊ ಹೊಸ ಒಂದು ನ್ಯೂ ಟೆಕ್ನಿಕ್ಸಿಗೆ ನಾವು ಅಳವಡಿಸ್ಕೋತಾ ಇರಬೇಕು. ಸೊ ಆ ಥರ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆ್ಯಂಡ್ ಮಕ್ಕಳು ವೀಡಿಯೋ ತುಂಬ ಹಾಕೋಣ, ತುಂಬ ಖುಷಿ ಪಡೋಣ. ಗೀಳು ಎಲ್ಲ ಬೇಡ, ತುಂಬ ಖುಷಿ ಪಡೋಣ. ಮಕ್ಕಳು ವೀಡಿಯೋಸ್ ನೋಡ್ತೀರ ಎಲ್ಲ ಇದಾಗುತ್ತೆ ಅಂತ. ಆ್ಯಂಡ್ ನಾಳೆ ಡೇಟು ಆಫ್ ಯುಗಾದಿ ಹಬ್ಬ ಪ್ರಿಪ್ರೇಷನ್ ಆಯಿತಾ, ನಾಳೆನೂ ಇದೆ. ಸೊ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ಓಕೆ, ಬಾಯ್.